ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತ್ರಿವೇಣಿ ಮಾತಾಡ್ತಾ ಇರೋದು. ಏನಪ್ಪ ಇವತ್ತು ಅಂತಂದರೆ ನಮ್ಮ ಡೈಲಿ ರೋಟೀನ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಯಾಡ್ ನಾಡಿ ಮೊದಲೇ ಹೇಳ್ಬೇಕು ಬೇಡ, ಇಡಿಯೋ ಚಾಲು ಮಾಡ್ತೀನಿ ಅಂತೇಳಿ ಒಟ್ಟು ತಲೆನಾರ ಬಾಚ್ಕೊಂಡು ಕುಂದಿರ್ತಿದ್ದೆ. ತಲೆ ಹರಡಿ ಕರಡಿ ಆಗೈತಿ, ಮಾರಿ ಅನ್ನೋದು ಮಸಿ ಇಕ್ಕೈತಿ, ಒಲಿ ನೀರು ಕಾಸಿಷ್ಟತಾನ ಅದ ಇದ್ರಾಗ ನಾನು ಮಾಡಕ್ಕೆ ಕುಂತು ಬಿಡ್ಲಿಕ್ಕೆ ಇಡಿಯೋನ ತಡಿ ಮಾರಿ ತೊಳ್ಕೊಂಬರ್ತೀನಿ ಮತ್ತೆ ಚಾಲು ಮಾಡುವಂತಿ. ಅಯ್ಯೋ ಅತ್ತೀರ ಎಲ್ಲ ನ್ಯಾಚುರಲ್ ಆಗಿ ಇರ್ಬೇಕು. ಮುಖ ತೊಳ್ಕೊಂಡು ಪೌಡರ್ ಹಚ್ಕೊಂಡು ಲಿಪ್ಟಿಕ್ ಹಚ್ಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ಹೊಸ ಅರ್ಬಿ ಹಾಕೊಂಡು ಕುಂದ್ರಾಕ ಮನ್ಯಾಗ ಎಲ್ಲರೂ ಹಂಗ ಇರ್ತಾರನ್ರಿ. ಇದ್ದಕ್ಕಿದ್ದಂಗೆ ತೋರಿಸ್ಬೇಕು, ಸುಮ್ಮನಿರಿ, ನಿಮ್ಗೆ ಗೊತ್ತಾಗಲ್ಲದೆಲ್ಲ. ಇದ್ದಕ್ಕಿದ್ದಂಗೆ ನಿಂದು ತೋರಿಸುವ, ನನ್ನ ಮಾರಿ ಯಾಕೆ ತೋರಿಸ್ತಿ? ಏನಿಲ್ಲ ಫ್ರೆಂಡ್ಸ್, ಇವತ್ತೇನಂದ್ರೆ ನಾನು ಹಳೆ ಸೀರೆ ಇರ್ತಾವಲ್ಲ, ಹಳೆ ಬಟ್ಟೆ ಇರ್ತಾವಲ್ಲ, ಅವನ್ನೆಲ್ಲವನ್ನು ನಾನು ಇವತ್ತು ಅರ್ಬಿದವ್ರಿಗೆ ಹಾಕೋಣಂತ ಮಾಡೀನಿ. ನೋಡ್ರಿ, ಇಲ್ಲಿ ನೀವು ನೋಡ್ಬೋದು, ಇಷ್ಟಕೊಂಡ ಸೀರೆ ಅರ್ಬಿ ಎಲ್ಲ ಗಂಟು ಕಟ್ಟಿದ್ದೀನಿ. ಇದ್ರಾಗ ನಂದು ಒಬ್ಬಕ್ಕಿದೆ ಇಲ್ಲ, ನಮ್ಮ ಅತ್ತಿಯವ್ರದ್ದು ಇದಾವೆ. ಹಳೆ ಸೀರೆ ಎಲ್ಲ ಉಟ್ಕೋತಿದ್ರೆ ತೆಗೀರಿ ಅತ್ತಿಯರ, ಅವನ್ನೇನು ಉಟ್ಕೋತೀರ ಅಂತೇಳಿ ತೆಗಿಸಿ ನನ್ನ ಸೀರೆನೂ ಎಲ್ಲ ಹಳೆವೆಲ್ಲ ತೆಗೆದು ಹೊಸ ತೊಗೊಳ್ಳೋಣ ಅಂತ ಅನ್ಕೊಂಡೇನಿ. ಇವನ್ನೆಲ್ಲವನ್ನ ಅರ್ಬಿದವ್ರಿಗೆ ಹಾಕೋಣಂತ ಅನ್ಕೊಂಡೇನಿ. ನೀವು ನೋಡ್ತಿರ್ಬೋದು, ಇಷ್ಟು ಅರ್ಬಿ ಒಟ್ಟ ಇವತ್ತು ನಾ ಹಾಕ್ತೀನಿ. ಹಳೆ ಮಸಿ ಅರ್ಬಿ ಎಲ್ಲ ತೋರಿಸಿ ಇವನ್ ಹಳೆ ಸೀರೆ ಎಲ್ಲ ತೋರಿಸಿ ಇಡಿವೆ ಮಾಡಕತ್ತಲ್ಲ, ಏನು ಸ್ವಾದಿಗೆಡಿತ್ತು ಇದು. ನಮ್ಮ ಅತ್ತೆಯವ್ರಿಗೆ ಏನಂದ್ರೆ ಇದೇನು ಇದನ್ನೆಲ್ಲ ತೋರಿಸ್ಕೊಂಡು ನಿಂತ್ಲಿಕ್ಕೆ ಅಂತ ಅನಿಸ್ತಾ ಇತ್ತು ಅಷ್ಟೇ, ಮತ್ತೇನಿಲ್ರಿ. ಅವ್ರಿಗೆ ಗೊತ್ತಿಲ್ಲ ಡೈಲಿ ರೊಟೀನ್ ಅಂದ್ರೆ ಡೈಲಿ ಏನಿರ್ತೈತಿ ಅಂತೇಳಿ. ಡೈಲಿ ರೊಟ್ಟಿ ಏನು, ಡೈಲಿ ರೊಟ್ಟಿ ಏನ? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಮ್ಮ ಮನೆ ಮಗಳು ರತ್ನ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನಕ್ಕೆ ಬರುವಲ್ತಿಕ್ಕಿಗೆ ನಾನು ಹೆಂಗಾರ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂತಂದ್ರೆ ನಮ್ಮ ಮನ್ಯಾಗ ಇವತ್ತು ಬಿಸಿ ರೊಟ್ಟಿ ಮಾಡಕತ್ತೀವಿ. ಹಂಗೆ ಉದ್ರ ಬ್ಯಾಳಿ ಪಲ್ಯ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ. ಅದನ್ನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಜೊತೆಗೆ ಆಮೇಲೆ ಮಾಡೋದು ಅದನ್ನು ಈಗ ಮಾಡಂಗಿಲ್ಲ, ಆಮೇಲೆ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಂತೆ. ಈಗ ನಾನು ಮತ್ತು ನಮ್ಮ ಅತ್ತಿಯವರು ಇಲ್ಲೇ ನಿಂತಿದ್ವಿ. ನಮ್ಮ ಮನಿದು ಪೈಕೇನಿದು ಪೈಪ್ ಹೊಡೆದು ಬಿಟ್ಟೈತ್ರಿ, ಅದನ್ನ ಹೊಸ ಪೈಪ್ ಹಾಕಿಸ್ಬೇಕು. ಈಗ ಬರೋರು ಅದಾರ, ಅವ್ರು ಚಂಬೂರ್ ಕಲೆಕ್ಷನ್ ಕೊಡೋರು. ಅವ್ರು ಬಂದ್ರಂದ್ರೆ ನಾನು ನಿಮ್ಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಹೆಂಗೆ ಕಲೆಕ್ಷನ್ ಕೊಡ್ತಾರಂತೇಳಿ. ಏನು ಆಡ್ಕಾಶ್ ಬೈತೆ ಇದು ನನ್ನ ದೊಡ್ಡ ಸೊಸಿ ಅಲ್ಲ, ತಿನ್ನು ರೊಟ್ಟಿ ಮಾಡೋದು ತೋರಿಸ್ತಾಳಂತ, ಜೊತೆಗೆ ಪೈಪ್ ಕಲೆಕ್ಷನ್ ಕೊಡೋದು ತೋರಿಸ್ತಾಳಂತ. ಇದನ್ನ ನೋಡಿ ಇದನ್ನ ನೋಡ್ಬೇಕಾ ಅವ್ರಂಗಾರ? ಚಿ ಅತ್ತಿಯಾರ, ನಾನು ನನ್ನ ಡೈಲಿ ರೊಟ್ಟಿನ ಮಾಡಕತ್ತೀನಿ, ಸುಮ್ಮನಿರ್ರಿ. ಸಾರಿ ಫ್ರೆಂಡ್ಸ್, ಇವತ್ತೇನಂದ್ರೆ ಸಾರಿ ಟು ಡಿಸ್ಟರ್ಬ್ ಯು. ಅಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ನಮ್ಮ ಮನೆ ಒಳಗೆ ಸ್ವಲ್ಪ ಕಾಂಪಿಟೇಷನ್ ಚಾಲು ಆಗ್ಬಿಟ್ಟೈತೆ ಫ್ರೆಂಡ್ಸ್. ಏನಂದ್ರೆ ನಾನು ಮಾಡತ್ತೇನೆ ಅಂತೇಳಿ ನಮ್ಮ ಮಕ್ಕಳು ಮಾಡಕತ್ತಾಳ. ಈಗ ನನ್ನ ಚಾನಲ್ನ ನೀವು ಪ್ಲೀಸ್ ಪ್ರೀತಿಯಿಂದ ನೋಡ್ರಿಪ್ಪ, ಸಪೋರ್ಟ್ ಮಾಡಿರಿ. ಇದ ಮನೆ ವಿಡಿಯೋನ ಮಾಡಿ ಹಾಕ್ತೀನಿ, ದಯವಿಟ್ಟು ಯಾರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ನನಗೆ ಅಟ್ಟ ಸಪೋರ್ಟ್ ಮಾಡಿರಿ ಏನ್ರಿ. ನನ್ನಂಗೆ ನಮ್ಮ ಮಕ್ಕಳು ಮಾಡಕತ್ತಾಳ. ಈಗ ಬ್ಯಾಡ್ ಫ್ರೆಂಡ್ಸ್, ನಮ್ದು ನೋಡ್ರಿ, ಸಪೋರ್ಟ್ ಮಾಡ್ರಿ. ನೋಡ್ರಿ ನಿಂತು ಮಾಡಕತ್ತಾಳಲ್ಲ ಈಕಿನ ನಮ್ಮ ತಂಗಿರಿ. ಇವ್ರದ್ದು ಯಾರ್ಯಾರು ನೋಡ್ತಿರಲ್ಲ ಎಲ್ಲರೂ ನಮ್ದು ನೋಡ್ರಿ ನೀವು. ಏನದು ನೋಡುದ? ಇಡ್ವೇ ರೀ ಏತ್ಯಾರ ಅತ್ಯಾರ, ನೀವು ಒಟ್ಟ ನನ್ನ ಕಡೆ ಹೊಳ್ವಲ್ರಿ. ನಿಮಗೆ ಸಣ್ಣ ಸೊಸಿ ಅಂದ್ರೆ ಇಷ್ಟ ಭಾಳ, ದೊಡ್ಡ ಸೊಸಿ ಅಂದ್ರೆ ಪ್ರೀತಿನ ಇಲ್ಲ ನಿಮ್ಗೆ. ನೋಡ್ರಿ ಒಂದೀಟ್ರ ನನ್ನ ಕಡೆ ಮಕ್ಕ ತೋರ್ಸಕತ್ತೀರ ನನ್ನ ಫೋನಿಗೆ. ಅಯ್ಯವ್ವ ಹಂಗೇನಿಲ್ಲವ. ನೋಡ್ರಿ ಮಕ್ಕಕ್ಕ ಮಸಿ ಐತೈತಿ, ಇತ್ತಾತನ ನೀರು ಕಾಸಿ ಬಂದನ್ ಒಲಿ ಮುಂದೆ ಕುಂತು ಮಾರಿ ತೊಳ್ಕೊಳಕ್ ಇಬ್ರು ಬಿಡುವಲ್ರಿ. ಅದೆಂತ ಇಡಿಯ ಮಾಡು ದೇವ್ ಹಾಕೊಂಡತೆ ಏನ ನಿಮಗೆ ಗೊತ್ತಾಗ. ಒಟ್ಟು ಮಾರಿನಾರ ತೊಳ್ಕೊಂಬರ್ತೇನೆ ತಡ್ರಿ, ನಿಮ್ಮ ಪಿಲೆ ಗಂಟೆ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅತ್ತಿ ಹೆಂಗ್ ಬೈತಾಳ ಅಂತೇಳಿ. ನಮ್ಮ ಅತ್ತಿ ಹಿಂಗ ಬೈತಾಳ ನೋಡ್ರಿ. ಆಮೇಲೆ ಫ್ರೆಂಡ್ಸ್ ನಿಮ್ಗೊಂದು ಸರ್ಪ್ರೈಸ್. ಏನ್ ಹೇಳ್ರಿ ಫ್ರೆಂಡ್ಸ್, ನಮ್ಮ ಅತ್ತಿ ಒಬ್ಬೇಕೆಲ್ಲ ಇಬ್ರು. ಅದನ್ನ ಇಡೀ ಜಗತ್ತಿಗೆ ಹೇಳಕತ್ತಿಯಲ್ಲೇ. ಇಬ್ಬರ ಎಂಡಿರ ಮುದ್ದಿನ ಗಂಡ ನಮ್ಮ ಮಾವ ಎಲ್ಲದಾರ ಗೊತ್ತಾ? ತಡ್ರಿ ಕರಿತೀನಿ. ಅತ್ಯಾರ, ಇಷ್ಟತನ ನಾನು ವಿಡಿಯೋದಾಗ ನೋಡಾತಿದ್ರಿಲ್ಲ, ಈಗ ನನ್ನ ಕಡೆ ನೋಡ್ರಿ. ಅವ್ರಿಲ್ಲೇ ಹೊಲಕ್ಕೆ ಹೋಗ್ಯಾರ್ರಿ, ಬಂದು ಗುಡ್ಲೆ ಅವ್ರ ಮಾರಿ ತೋರಿಸ್ತೇನೆ ನಾನು ನಿಮ್ಗೆ. ಹಂಗ ಎರಡನೇ ಹೆಂಡತಿ ಯಾರಂತನೂ ನಾನು ನಿಮಗೆ ತೋರಿಸ್ತೀನಿ, ನೋಡ್ತಿರ್ರಿ, ಕಾಯ್ತಾ ಇರ್ರಿ. ಅಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಂತೆ ಕಮೆಂಟ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಅದೇನೋ ಅಂತಾರಲ್ರಿ, ಒಬ್ರಿಂದ ಒಬ್ರಿಗೆ ಕಳಿಸ್ತಾರಲ್ರಿ ಫೋನಿಗೆ, ಅದೇನ್ರಿ ಅದು ಸಾರು ಮಾಡ್ರಿ. ಸಾರು ಮಾಡಿಬಿಟ್ಟು ಹಂಗೆ ಲೈಟ್ ಮಾಡ್ರಿ. ಅತ್ಯಾರ ಈ ಕಡೆ ಹೊಳ್ರಿ. ಇವ್ರ ನೋಡ್ರಿ ನಮ್ಮ ಅತ್ಯಾರ, ಇನ್ನೊಬ್ರದಾರ ತೋರಿಸ್ತೇನೆ ರೀ. ಒಂದು ನೆಟ್ಟಿಗೆ ಲೈಕ್ ಶೇರ್ ಕಮೆಂಟ್ ಅನ್ನಕ್ಕೆ ಬರಂಗಿಲ್ಲ. ಸಾರು ಮಾಡ್ಬೇಕಂತ, ಪಲ್ಯ ಮಾಡ್ಬೇಕಂತ. ನಿನಗೇನು ಪ್ರಾಬ್ಲಮ್? ನಾನು ಏನಾರ ಅನ್ಕೊಲಿ? ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆ ಒಳಗೆ ಇಷ್ಟು ನನ್ನ ಮನೆಯ ಮನಸ್ಸಿಗೆ ನೋವು ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿ ಹೇಳ್ತೀನಿ. ದಯವಿಟ್ಟು ನನ್ನ ದುಃಖ ಎಲ್ಲರೂ ನೋಡ್ರಿ. ಹೇಳ್ತೇನೆ ರೀ ಫ್ರೆಂಡ್ಸ್, ಏನೇನಾತಂತೇಳಿ ಒಂದು ಸಪ್ರೇಟ್ ಬ್ಲಾಗ್ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಏನು ನಿನ್ನ ಪ್ರಾಬ್ಲಮ್? ಇದನ್ನೂ ವಿಡಿಯೋ ಮಾಡಕತ್ತೀನಿ, ಮಾಡಲ್ಲ. ಒಡ್ಕ ಫೋನ್ನೇ ವಿಡಿಯೋ ಮಾಡ್ಕೊಂತ ನಿಂತಿ. ಆ ಫೋನ್ನೇ ನೋಡಲ್ಲ, ಮಾರಿನೂ ಕಾಣವಲ್ತು, ಮಸಡಿನೂ ಕಾಣವಲ್ತು. ವಿಡಿಯೋ ಏನು ಮಾಡತ್ತಿಲ್ಲ, ಬಂದಾಗೈತಾಳದ. ನಮ್ಮ ಜಗಳ ಏನಿದ್ರು ಇಲ್ಲೇ ಇರಲಿ. ಅರ್ಕಸ್ಪಿ ಮಸಡಿವ ಎರಡು ಅಕ್ಕ ತಂಗಿ ಏನು ಜೋಡಾಗಿರ ನನಗೆ. ಮನೆ ನಡಿದನ್ನೆಲ್ಲ ಇಡಿವೆ ಮಾಡಿ ಹೊರಗಿನ ಮಂದಿಗೆ ತೋರ್ಸಾಕತ್ತೀರ ನೀವು. ಬೇಸಿದ್ರೆ ಈಕಿ ನೋಡಿಕಿ ನಮ್ಮ ಮಾವ 2 ಲಗ್ನ ಏನಂತ ಡಂಗ್ರ ಹೊಡ್ಯಾಕತ್ತಾಳ ಈಕಿ. ಅಬ್ಬಬ್ಬಬ್ಬಾ, ಜನಕ್ಕೆ ನೋಡಿ ಏನಾಗಬೇಕೈತಿ? ಅದನ್ನ ಏನದು ಹೇಳುದು ಅದು ಕೆಲಸ ಅಂತ ನಾನು. ಈಕಿ ನೋಡಿಕಿ ಹಳೆ ಸೀರೆ ಎಲ್ಲ ಅರ್ಬಿದರಿಗೆ ಹಾಕಕತ್ತಿ ತೋರ್ಸಾಕತ್ತಾಳ. ಈ ನಮ್ನಿ ಏನ ಬೆಳೆದಸ್ತಿದಿರ ನೀವು ಎರಡು? ಹಿಂಗೆ ಮಾಡಿ ಮನ್ಯಾಗ ಅಕ್ಕ ತಂಗಿ ಗದ್ಲಿ ಮಾಡ್ಕೊಂಡು ಮನ್ಯಾನ ರಾಡಿ ಎಲ್ಲ ಊರನ್ ಮಂದಿ ಮುಂದಿಟ್ಟು ಹತ್ಕೊಂತ ಕಣ್ಣೀರು ಹಾಕಿ ದೊಡ್ಡ ಇಡಿಯ ಮಾಡಿ ಅದನ್ನ ಊರ್ ಮಂದಿ ಎಲ್ಲ ನೋಡ್ಬಿಡುದನ. ಅದನ್ನ ಹೆಂಗದ ಅತ್ಯಾರ ನಿಮ್ಗೆ ಗೊತ್ತಾಗುದಿಲ್ಲ, ಸುಮ್ಮನಿರಿ. ಈಕಿ ನಾನು ಕೂಡ ಜಗಳ ಮಾಡಿದ್ಲ ಅಂದ್ರೆ ನಾ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ವ್ಯೂಸು ಲೈಕ್ ಜಾಸ್ತಿ ಬರ್ತಾವೆ, ರೊಕ್ಕನೂ ಬರ್ತೈತಿ. ಈಕಿ ನಾನು ಕೂಡ ಜಗಳ ಮಾಡಲಿ, ಅವಾಗ ನಾ ವಿಡಿಯೋನ ಮಾಡೋದು.
ನೀ ಮಾಡಿದ್ರು ನಾನು ಸಪ್ರೇಟಾಗಿ ಇಡಿಯಾನ ಮಾಡ್ತೀನಿ ನೋಡ್ತಿರು. ಮಾಡ್ಕೋ ಹೋಗು, ನೀನು ಮಾಡ್ಕೋ ಹೋಗು. ಯವ್ವ ದೇವ್ರೆ, ಇವಕ್ಕೆ ಏನು ಬಂದೈತೆ ಪಿಡುಗಾಯಿದು. ಯವ್ವ ಮಸಡಿಯಾಗ ನಮ್ಮ ಮದ್ದರಿಲಿ ಯಾಡು ಕೂಡೆ ಫೋನ್ ಹಿಡ್ಕೊಂಡು ನಿಂತು ಬಿಟ್ಟಾವಲ್ಲ ಮರಾಯ. ಯವ್ವ ಈ ಫೋನ್ ಹೊಡೆದಾರ ಹೋಗಿತೀನಿ ಒಂದು, ಇಲ್ಲ ನಾನ ಮನೆ ಬಿಟ್ಟು ಎತ್ತಾಗಾರ ಹೋಗ್ತೀನಿ. ಮಸಡಿ ತೋರ್ಸ್ ಅಂತ ಮಸಡಿ ನೋಡಿದ್ರೆ ಕರ್ಗಿಟ್ಟತಿ, ಜಳಕ ಮಾಡಿಲ್ಲ ನಿನ್ನೆ ಅಂತ. ಯವ್ವ ನಾವಲ್ವ ಏನು ಮಾಡಲಿ ಯವ್ವ, ನಾ ಇವ್ರ ಸಂತೆ ಆಗತ್ತಾಗ. ಸರ್ ಏನು ಬೇಕಾಗಿತ್ತು? ನನ್ನೊಬ್ಬ ಗೆಳೆಯ ಬರೋದನ್ರಿ, ಅವ ಬಂದು ನಿಂತು ಹೇಳ್ತೇನೆ. ಸರಿ ಸರ್. ಎಷ್ಟೊತ್ತಲ್ಪ ಇವು ಬರಲೇ ಇಲ್ಲ. ಅಲ್ಲೇ ಊರಾಗ ಮಾತಾಡೋನು ಅಂದೆ. ಇಲ್ಲೆಲ್ಲೇ ನಾವು ಹುಬ್ಬಳ್ಳಿಗೆ ಬಂದನು, ಇಲ್ಲೇ ಬಾ ನೀನು ಅಂದ. ನೋಡಿದ್ರೆ ಇಲ್ಲಿ ಬರಲೇ ಇಲ್ಲ ಅಲ್ಲಿವ ಯಾಕೆ? ಸಾರಿಲಿಪ್ಪ, ಲೇಟ್ ಆತು. ಇರಲಿ ಬಾರಪ್ಪ, ನಂದರ ಏನು ಕೆಲಸ ಐತೆ ಮನೆ ಆಗಲ್ಲೇ, ಇಲ್ಲೇ ಕುಂತೆ ಬಾ. ಯಾಕೆ ಲೇಸ್ಟ್ ಕಂಗಾಲ್ ಕಂಪ್ನಿ ಆಗಿಲ್ಲ, ಯಾಕೆ ಏನಾತು? ಏನಾಗಕ್ಕೆ ಏನೈತೆ ಬಿಡ್ಲಿಪ್ಪ, ಸಾಕಾಗೈತೆ ನೋಡ್ಲಿ ಈ ಮದುವೆ ಸಂಸಾರ. ಯಾ ಸುಳೆ ಮಗ್ಬೇಕಾಗಿತ್ಲಿಪ್ಪ ಆತಾಗ. ತಣ್ಣಗಿರೋದು ಬಿಟ್ಟು ಮುಕ್ಳಿ ಮುಚ್ಕೊಂಡು ಲವ್ ಮಾಡಿದ ಮತ್ತು ಮದುವೆ ಮಾಡ್ಕೊಂಡೆ. ಮನ್ಯಾಗ ಒಂಥರ ಆಕಿದ ಒಂಥರ ಹೋಗತ್ತಾಗ. ಸಾಕಾಗೈತೆ ನೋಡ್ಲಿಪ್ಪ ಆತಾಗ. ಯಾಕಲೇ ಏನಾತ ಹೇಳು, ಹಂಗ್ಯಾಕೆ ಮಾಡ್ತೀಯ? ಹೇಳಾಕ ಕರ್ಸೇನ್ಲೇಪ, ಮನಸ್ಸ ನೆಮ್ಮದಿ ಇಲ್ಲ. ಯಾವ್ದಾರ ಮುಂದೆ ಹೇಳ್ಕೊಬೇಕಲ್ಲ, ನೀನ ನನ್ನ ಗೆಳೆಯ. ಮತ್ತು ಇನ್ಯಾರು ಮುಂದೆ ಹೇಳ್ಕೊಲಿ, ನೀನು ಮುಂದೆ ಹೇಳ್ಬೇಕು. ನಾ ಹೇಳಿದ್ರೆ ಆತ್ ಹೇಳಪ್ಪ. ಸಾಕಾಗೈತೆ ನೋಡಪ್ಪ, ನಿಮ್ಮ ಮೊಯ್ನಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾಳ. ಏನು ಮಾಡ್ಬೇಕು ನಂಗೆ ಆಗ್ಬಿಟ್ಟತ್ ನನಗಂತೂ ಹೊತ್ತಾಗ. ನನಗೂ ಆಕಿನ ಬಿಟ್ಟು ಇರೋಕ್ಕಾಗೋದಿಲ್ಲ. ಸುಳ್ಳ ನಮ್ಮ ಅವನಿದ್ರಿಗೆ ಆಕಿ ಬೇಡ ನನಗೆ ಆತು ಆಕಿದೆ ಸೊಕ್ಕೈತಿ ಅಂತ ಮಾತಾಡ್ತೇನೆ. ಕರೆ ಆಫೀಸ್ನ್ಯಾಗ ಇದ್ರೂ ಮಾತಾಡ್ಸೋಕ್ಕಾಗಲಿಲ್ಲ. ಆಕಿನಾಗೆ ಮಾತಾಡ್ತಾಳ ಅಂತ ನಾನು ನೋಡಿದೆ, ಆಕಿ ಮಾತಾಡ್ಸಲಿಲ್ಲ. ಇವತ್ತು ಹೋದ್ರು ಅದಾರ ಆಡಿ, ಆಕಿ ನಾನು ಮಾತಾಡ್ಸಂಗಿಲ್ಲ ಅಂತೇಳಿ ನಾ ಹೋಗಲಿಲ್ಲ ಇವತ್ತು ಆಫೀಸ್ಗೆ. ನೀನು ಆಫೀಸ್ಗೆ ಹೋಗಿಲ್ಲ ಅಂತ ಗೊತ್ತಾತಲ್ಲ, ಅದಕ್ಕೆ ಬಾರಪ್ಪ ಹಂಗಾರ ಒಟ್ಟು ಮಾತಾಡೋಣ ಅಂತ ಇಲ್ಲೇ ಕರೆದು ನೋಡು. ಬೇಜಾರಾಗ್ಬಿಡತ್ಲಿಪ್ಪ. ಆಕಿಗೆ ಆರಾಮ್ ಜೀವನ ಎಂಜಾಯ್ ಮಾಡ್ಬೇಕು, ಮನ್ಯಾಗೆಲ್ಲ ಸುಪಾರ್ತಿರ್ಬೇಕು, ಒಲಿ ಹಚ್ಚಿ ಅಡುಗೆ ಮಾಡಬಾರ್ದು, ಆರಾಮ್ ಗ್ಯಾಸಿನ ಮ್ಯಾಗ ರಾಣಿಗತೆ ಇರ್ಬೇಕು. ಬಾಂಡೆ ತಿಕ್ಕರು ಯಾರು ಬಂದ್ರೆ ಬಾಂಡೆ ತಿಕ್ಕಕ್ಕೆ ಏನು ತಿಂಗಳಿಗೆ ಏಟೊಕ್ಕೈತೆ ಕಿಕ್ ಪಗಾರ? ಒಂದು 2,000 ರೂಪಾಯಿ ತೊಗೋತಿದ್ದಾಳನ್ನ ಕೊಟ್ರಾತನ್ನೋ ಲೆಕ್ಕಕ್ಕೆ ಹಾಕಿದಾಳ. ಇದೆಲ್ಲ ಆಕಿಗೆ ಬೇಕು. ಇದೆಲ್ಲ ನಮ್ಮ ಮನೆ ನಡೆಯಂಗಿಲ್ಲ. ಹೆಂಗಕತಿ ಹೇಳಿ ನೀನು ನೋಡೋಣ. ಎಲ್ಲ ಇದ್ದ ಮನಿನ ಚಂದ ಮಾಡ್ಕೋಬೋದು, ಆಕಿಗೆ ಅದನ್ನ ಯಾಕೆ ಗೊತ್ತಿಲ್ಲ. ಈಗ ಅವನ್ ಬಿಟ್ಟು ಬಾ ಅಪ್ಪನ ಬಿಟ್ಟು ಬಾ ಆರಾಮಿರೋನು, ಅವ್ರಿಗೆ ತಿಂಗಳ ಇಷ್ಟು ಪಗಾರ ಅಂತ ಕೊಡು ಅಂತಾಳೆ. ಹೆಂಗಾಕತ್ ನೀನ ಹೇಳಿ ನೋಡೋಣ. ಅಯ್ಯೋ, ಇದು ಎಲ್ಲರ ಮನೆಯಾಗೂ ಇದ್ದಿದ್ದ ಬಿಡ್ಲಿ. ಆದ್ರೆ ಎಲ್ಲರ ಮನ್ಯಾಗ ಅಂದ್ರೆ ಕೆಲವ್ರು ಎಲ್ಲರ ಮನ್ಯಾಗೂ ಇರ್ತೈತಿ ಅಂತ ನಾ ಹೇಳಂಗಿಲ್ಲ. ಆದ್ರೆ ಹೆಚ್ಚು ಇರ್ತಾವು ಅಂತ ಹೇಳಿದೆ ಅಷ್ಟೆ. ಸಾಕಾಗೈತಪ್ಪ ನನಗಂತೂ ಏನು ಮಾಡ್ಬೇಕಂತ. ನಮ್ಮಮ್ಮರ ಬಾಯಿ ಮುಚ್ಕೊಂಡು ಇರೋದಿಲ್ಲ. ಏನು ಹಿಂದೆ ಭಾಳದಷ್ಟು ಮುಂದೆ ಬಾಳ್ಬೇಕಾಗೈತಿ, ತಣ್ಣಗಿರ್ಬೇಕಂತ ಅಕ್ಕಿಗೆ ಅನ್ಸಂಗಿಲ್ಲ. ಆಕಿ ಮಾತಾಡೋದಕ್ಕೂ ಇವ್ರು ಮಾಡೋದಕ್ಕೂ ಪಾಪ ನಮ್ಮವ್ವ ನಡಕ್ಕೆ ಸಪ್ರಾಗತ್ತಾಳಷ್ಟೆ. ಈಗ ಏನಂತ ಒಂದು ಸಲ ಮಾತಾಡ್ಸಿ ನಿನ್ನ ಹೆಂಡ್ತಿನ ಮಾತಾಡ್ಸಿ ನೋಡುವ. ಈಗ ಹೆಂಗೆ ಈಗ ಅದ ಮನ್ಯಾಗ ಏನೇನು ಬೇಕು ಎಲ್ಲ ಬೇಕಾದ್ರೆ ತಂದಿಟ್ಕೋ, ಆರಾಮಿರು ಅಂತ ಹೇಳು. ಆಕಿಗೆ ಕೂಡಿರ್ಬೇಕು ಅನ್ನೋದಿತ್ತಂದ್ರೆ ಆತ್ ತಗೋ, ಹಂಗಾರೆ ಅದ ಮನಿನ ಚಂದ ಮಾಡ್ಕೊತೀನಿ ಅಂತಾಳ. ಇಲ್ಲ ಬೇಡ ಬೇರೆ ಆಗ್ಬೇಕು ಅನ್ನೋದಿದ್ರೆ ಒಲೆ ನಾನು ಅಂತಾಳ. ಮತ್ತೀಗ ಕಟ್ಕೊಂಡು ಹೆಂಡ್ತಿನೂ ಬಿಡೋಕ್ಕಾಗೋದಿಲ್ಲ, ಹಾಡು ತಾಯಿನೂ ಬಿಡೋಕ್ಕಾಗೋದಿಲ್ಲ. ನೋಡು ಹೆಂಗೆ ಮಾಡ್ತಿ? ನಿಮ್ಮ ಅವ್ನ ಕುಟುಂಬ ಮಾತಾಡು, ಹಿಂಗೆ ಅನ್ನಕತ್ತಾಳಲ್ಬೇ ಮತ್ತೆ ಏನು ಮಾಡಲಿ ಅಂತ ಕೇಳು. ಆದಷ್ಟು ನಿನ್ನ ಹೆಂಡತಿ ಮನಸ್ಸನ್ನ ಬದಲಿ ಮಾಡಿ ಇಲ್ಲೇ ಇಟ್ಕೊಳಕ ನೋಡು. ಮತ್ತು ಇರೋದೇ ಇಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಿಲಿಪ್ಪ? ಅದ ನನಗೂ ಆಕಿ ಸ್ವಲ್ಪ ಅವ್ರಪ್ಪ ಅವರವ ಅನುಕೂಲಸ್ತ್ರ ಅದಾರಲೇಪ್ಪ. ಹಂಗೇನಿಲ್ಲ ಅನುಕೂಲಸ್ತ್ರ ಅದಾರ. ಅವರು ಒಂಚೂರು ಸರಿ ಇಲ್ಲ ಅನ್ನೋಕೇನ ಹಂಗೆ ಕೆಟ್ಟೇನಿಲ್ಲ. ಮಗಳ ಸಲುವಾಗಿ ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ಕೊಡ್ತಿರ್ತಾಳೆ. ಅಷ್ಟು ಬಿಟ್ಟರೆ ಚಲೋನೇ ಅದಾಳ. ಈಕಿಗೇನು ನಾನು ಸಿಟಿ ಲೈಫ್ನ್ಯಾಗ ಆರಾಮ ಇರ್ಬೇಕು ಅಂತೇಳಿ ಅಲ್ಲ. ಹಂಗಿದ್ದಕ್ಕೆ ನಾ ಮೊದಲು ಹೇಳೇನ್ಲೇಪ್ಪ, ನಮ್ದು ಹಳ್ಳಿ ನಮ್ದು ಹಿಂಗೆ ಐತಿ ಅಂತೇಳಿ. ಮನೆ ನೋಡೇ ಮಾಡ್ಕೊಂಡಾಳ. ಈಗ ನನಗೆ ಅದು ಬೇಕು ಇದು ಬೇಕು, ಅದು ಯಾಕೆ ಅಂತಾಳೆ. ಸಾಕಾಗೈತೆ ನೋಡಪ್ಪ ನನಗಂತರು. ಅದನ್ನ ಹೇಳಿದ್ದು, ನಿನ್ನ ಹೆಂಡತಿ ಕಡೆ ಮಾತಾಡಿ ಬಗ್ಗೆ ಹರಿಸ್ಕೊಂಬಿಡಿದೊಮ್ಮೆ. ಈಗ ಸೀದಾ ಮನೆಗೆ ಹೋಗ್ಬೇಡ, ನಿನ್ನ ಹೆಂಡತಿ ಮನೆಗೆ ಹೋಗು. ಯಾಕಂದ್ರೆ ಜಗಳ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಅದಕ್ಕೆ ಬಂತಲೇ. ಸೀದಾ ಹೋಗು, ನಿಮ್ಮ ಅತ್ತಿ ಮಾವನ ಇದ್ರಿಗೆ ಏನಿದ್ದಿದ್ದು ಕುಲ್ಲ ಮಾತಾಡ್ಬಿಡು. ಯಾಕಂದ್ರೆ ಇಲ್ಲಿಂದ ಹೋಗಿ ನಿನ್ನ ಹೆಂಡತಿ ಅವ್ರ ಇದ್ರಿಗೆ ಏನು ಹೇಳ ಅಂತೇಳಿ ನಿನಗೂ ಗೊತ್ತಾಗಬೇಕಲ್ಲ, ಹೌದಿಲ್ಲ? ಯಾಕೆ ನಿಂದ ತಪ್ಪಂತ ಅವ್ರು ಅನ್ಕೊಂಡಿದ್ರೆ ಹೇಳಲ್ಲ, ತಪ್ಪೆ ಅದು ಸರಿ ಆದಂತ ತಿಳಿಸಿ ಹೇಳು. ಅವಾಗ ಆತಂತ ಇದ್ರೆ ಬೂಟ್ಲೆ ಹೊಡೆದ ಅವ್ರ ನಿನ್ನ ಹೆಂಡತಿನ ನಿನ್ನ ಜೊತೆ ಕಳಿಸ್ತಾರ. ಇಲ್ಲ ಅವ್ರ ಆಗಿತ್ತಂದ್ರೆ ಅವ್ರ ಮಗಳು ಮಾಡಿದ್ದ ಸರಿ ಅಂತ ಅಂತಾರ. ಹೆಂಗಂತಿ? ಅಲ್ಲ ಮತ್ತು ನನ್ನ ಮಾತು ಹಂಗೆ ಬಂದುವೆ ಎಪ್ತಿಕೊ ಬರಲಿಪ್ಪ, ನನ್ನ ಹೆಂಡತಿಗೆ ಹಿಂಗೆ ಅನ್ನಲ್ಲಿವ ಅಂತೇಳಿ. ಅದು ನನಗೆ ನಾವು ಮಾತಾಡಿ ಅನುಭವ ನೋಡೋ, ಅದಕ್ಕೆ ಹಂಗೆ ಮಾತಾಡಿದೆ. ಏನು ಅನ್ಕೊಬಡ್ಲಿಪ್ಪ, ಇರ್ಲಿ ಬಿಡಪ್ಪ. ಹೋಲತ್ತಾಗ ನಿಮ್ಮ ತಂಗಿದ್ದಂಗೆ ಆಕಿನೂ ಏನೋ ಬಾಯಿ ತಪ್ಪಿ ಬಂದೈತಿ. ಆಯಿತು ಹೋಗಿ ಹೇಳ್ತಾನೆ ಹಂಗಾರೆ ಇವತ್ತು ಹೋಲೆ ಮನೆಗೆ. ಅಲ್ಲಿಗೆ ನನಗೇನು ನಾನಾಗೆ ಹೋದೆ ಅಂದ್ರೆ ಮತ್ತೆ ನಾನಾಗೆ ಸೋತ್ ಬಂದನೆ ಅನ್ಕೋಬಾರ್ದಲ್ಲ. ಆ ಹೊಟ್ಬೇನಿ ನನಗೆ. ನಾ ಯಾಕೆ ಅಕ್ಕಿ ಮುಂದೆ ಸೋಲ್ಬೇಕು? ಈಗ ಅವರು ಹಂಗೆ ಅನ್ಕೊಂಡಿದ್ರು, ನಾ ಯಾಕೆ ಅವ್ನ ಮುಂದೆ ಸೋಲ್ಬೇಕಂತೇಳಿ. ಹಿಂಗೆ ಗಂಡ ಏನಂತಿ ನಾ ಯಾಕೆ ಸೋಲ್ಬೇಕು ಅನ್ಕೊಂಡ್ರೆ ಜೀವನಕ್ಕತ್ತನ್ಲಿ. ಅಲ್ಲ ನಾನೇನು ದೊಡ್ಡ ಅನುಭವಿಸ್ತಲ್ ಬಿಡು. ನಾನು 108 ಜಗಳ ಇರ್ತಾವೆ ಇಂಥವು. ಮನೆ ಹೆಂಡ್ತಿನ ಕೆರ್ಲೆ ಹೊಡೆದು ಓಡಿಸಿದ್ ನೋಡಿ ನಾನು. ಮಾಡಿದ ತಪ್ಪಿಗೆ ನಮ್ಮ ತಂಗಿಗೆ ಹರ್ಕದ ಒಂದು ಏನದ ಚಲೋ ಇಲ್ಲದ ಸೀರೆ ಕೊಟ್ಟು ಮದುವೆಯಾಗ ಕಣ್ಣೀರು ಹಾಕ್ಸಾಳ. ಅದು ಗೊತ್ತಾಗುತ್ತಲೇ ಓಡಿಸಿದ್ ನೋಡು ಹೆಂಗೆ ಹೋಗಿದ್ಲು. ಮತ್ತು ತನ್ನ ತಪ್ಪು ತಿಳ್ಕೊಂಡು ನಮ್ಮವ್ವ ಹೋಗಿ ಬುದ್ಧಿ ಹೇಳಿ ಕರ್ಕೊಂಬಂದ್ಲು. ಈಗ ನೋಡು ನಿನ್ಗೆ ನೀವು ಹೋಗಿಲ್ಲ, ಅವರು ಬಂದಿಲ್ಲ, ನಿಮ್ಮ ಅವ್ವಾರು ಹೋಗಿ ಇದು ಮಾಡ್ಯಾರ. ಈಗ ನಮ್ಮ ಅವ್ಗೆ ನಾ ಕಳ್ಸೋಕ್ಕಾಗಂಗಿಲ್ಲ. ಹಂಗಂತೇಳಿ ಅವ್ರವನು ಬರೋಳ್ಳು. ಏನು ಮಾಡ್ಬೇಕು ನೋಡ್ಲಿಪ್ಪ. ಈಗ ನಾನು ಹೋಗ್ಬೇಕಷ್ಟ. ನಮ್ಮ ಜಗಳ ನಾವೇ ಬಗೆಹರಿಸ್ಕೋಬೇಕು. ಆಯ್ತು, ಚಾ ಕುಡಿದು ನಾನು ಹಂಗಾರೆ ನೋಡ್ತೇನೆ, ಆದ್ರೂ ಹೋಗಿ ಬರ್ತೇನೆ. ಹಂಗೆ ಮಾಡು.
ಇಷ್ಟೊತ್ತಾತು ಇನ್ನೂ ಆಫೀಸಿಗೆ ಬರಲೇ ಇಲ್ಲ ಇವ. ಜಸಿಕಾ ಮ್ಯಾಮ್. ಏನು ಪರಿಮಳ? ಅದು ಮ್ಯಾಮ್ ಇವ್ರು ಬರಲಿಲ್ಲೇನ್ರಿ ಆಫೀಸಿಗೆ? ಪ್ರತಾಪ್ ಅವ್ರು ಬಂದಿಲ್ಲ. ಇವತ್ತು ಲೀವ್ ಹಾಕ್ಯಾರೇನ್ರಿ? ಹಾಂ, ಲೀವ್ ಹಾಕ್ಯಾರ. ಯಾಕೆ, ಏನಾದರೂ ಪ್ರಾಬ್ಲಮ್ಮ? ನಿನ್ನೆಯಿಂದ ನೀವಿಬ್ರು ಜೊತೆಲಿ ಮಾತಾಡತ್ತಿಲ್ಲಲ್ಲ, ನಾನೇ ಕೇಳ್ಬೇಕು ಅನ್ಕೊಂಡೆ. ಮತ್ತೆ ಯಾಕೆ ನಿಮ್ಮ ಫ್ಯಾಮಿಲಿ ವಿಷಯ ನಾ ಕೇಳೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ ಅಷ್ಟೇ. ಏನಾದರೂ ಪ್ರಾಬ್ಲಮ್ಮ? ಅಲ್ಲ, ಹೇಳೋಂಗಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಬೇಡ. ಹಾಗೆಲ್ಲ ಏನಿಲ್ಲ ಮೇಡಮ್, ಪ್ರಾಬ್ಲಮ್ ಅಂತ ಏನಿಲ್ಲ. ಅವ್ರು ಬಂದಿಲ್ಲಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಹೆಂಗೆ ನಂಬಕ್ಕಾಗುತ್ತೆ ಪರಿಮಳ? ಅಲ್ಲ, ನೀವು ಅವರು ಮದುವೆ ಮಾಡ್ಕೊಂಡಿರಿ, ಒಂದೇ ಮನೇಲಿದ್ದೀರಾ ಅಂದಮೇಲೆ ಅವ್ರು ಬಂದಿರೋದು ಬಿಟ್ಟಿರೋದು, ಇವ್ರು ಯಾಕೆ ಕೆಲಸ ಬಿಟ್ಟಿದ್ದಾರೆ ನಿಮಗೆ ಗೊತ್ತಾಗಬೇಕಲ್ಲ. ನೀವ್ಯಾಕೆ ನನ್ನ ಕೇಳಿದ್ರಿ ಹೇಳ್ರಿ? ಅದು ಮ್ಯಾಮ್, ನಾನು ನಮ್ಮ ತಾಯಿ ಮನೆಗಿದ್ದೆ, ಅದಕ್ಕೆ ಕೇಳಿದೆ. ನೀವು ಡೈರೆಕ್ಟ್ ಅವರಿಗೆ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ. ನೋಡಿ ಪರಿಮಳ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ 108 ಇರ್ಬೋದು, ನಾನು ಅದನ್ನು ಕೇಳಲ್ಲ. ಆದರೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮ್ಲಿನೇ. ಸ್ವಲ್ಪ ಬಡವರು ಅನ್ನೋದಕ್ಕೆ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವ್ರ ಮನೆ ನಾನು ನೋಡಿದ್ದೀನಿ, ಒಳ್ಳೆ ಹುಡುಗನೇ ಇದ್ದಾರೆ. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಅಕಸ್ಮಾತ್ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳಿ, ಅವರಿಂದ ಏನಾದರೂ ತಪ್ಪಾಗಿದ್ದರೆ ಹಾಗೆಲ್ಲ ಹಿಂಗೆ ಅಂತ ತಿಳಿಸಿ ಹೇಳಿ, ಅವ್ರು ತಿಳ್ಕೊತಾರೆ. ಆದ್ರೆ ದಯವಿಟ್ಟು ಬೇರೆ ಆಗಕ್ಕೆ ಹೋಗ್ಬೇಡ್ರಿ, ಏನೂ ಜಗಳ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ. ಬರ್ತೀನಿ. ಇವ್ರು ಯಾಕೆ ಆಫೀಸಿಗೆ ಬಂದಿಲ್ಲ? ಆರಾಮದಾರೋ ಆರಾಮಿಲ್ಲೋ? ಏನು ತೊಂದರೆ ಆಗೈತಿ ಇವರಿಗೆ? ಯಾಕವ್ವ, ಏನಾಯ್ತು? ಮಕ್ಕ ಸಪ್ಪಗೈತಿ, ಮಾತಾಡ್ಸಿದ್ದೀನ? ಏನಂದ? ಇನ್ನೇನಂತಾನ? ನೀವು ಅನ್ಕೊಂಡ ಸುಲಭದನ ಅಂತ ತಿಳ್ಕೊಂಡಿರನ? ಮಾತಾಡ್ಸತ್ಲೆ ಏನಾರ ಕಡ್ಡಿ ಕುಂಟಿ ಮಾತಾಡಿರ್ಬೇಕು, ಮನ್ಸಿ ನೋವಾಗಂಗೆ ಏನಾರ ಅಂದಿರ್ಬೇಕು. ಅದಕ್ಕೆ ಹೇಳೋದು ಬಿಗುನಾಗಿರ್ಬೇಕು ಹೆಣ್ಮಕ್ಳು ಅಂತೇಳಿ. ಈಗ ನೀವಾಗೆ ಬಗ್ಸಿದ್ರಿ, ಮತ್ತಿನ್ನೇನೈತಿ? ಅವ್ನು ಸಡ್ಲು ಸಿಕ್ತು ಮತ್ತೊಟ್ಟ ಏನಾರ ಮನ್ಸಿ ನೋವಾಗಂಗೆ ಅಂದಿರ್ಬೇಕವ ಅಷ್ಟೇ. ಇನ್ನ ಮಾತಾಡ್ಸಕೋಬೇಡ್ಲಿ ಅವನ್ನ. ಯವ್ವ, ಮಾತಾಡ್ಸಕ್ಕ ಅವ್ರ ಆಫೀಸಿಗೆ ಬಂದೇ ಇಲ್ಲ. ಎದು ಕೊಟ್ಟ ಹಸ್ತಿ ಸುಮ್ಮನೆ ರೋಟ್ ಅರ್ಧ ನಿನ್ ಮಾತು ಕೇಳೆ ಹಿಂಗಾಗಿರೋದು. ಅಲ್ಲ, ಏನ್ ಮಾಡ್ಬೇಕಂತ ಮಾಡಿ ನೀನು? ಮಗಳು ಹಳೆ ಚಂದಾಗಿ ಇರ್ಬೇಕಂತ ಐತೋ ಅಥವಾ ಅವ್ರನ್ನ ಹಾಳು ಮಾಡ್ಬೇಕಂತದ್ಯಾ ನೀನು? ತಲೆ ಬುದ್ಧಿ ಇಲ್ಲ ಅನ್ಲಿ ನಿನಗ? ಸುಮ್ಮನೆ ಇರ್ಲಿ. ಅಪ್ಪ, ಅವ್ರ ಆಫೀಸಿಗೆ ಬಂದೇ ಇಲ್ಲಪ್ಪ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತನು. ಮಾತಾಡ್ಸ್ಬೇಕು, ನಾನಿದ್ದೆ ಮಾತಾಡ್ಸೋಣ ಅಂತ ಅನ್ಕೊಂಡೆ, ಅವ್ರು ಯಾಕೆ ಬರಲೇ ಇಲ್ಲ. ಹೋಲ್ ಬಿಡವಾ, ಏನಾರ ಕೆಲಸ ಬಂದಿರ್ಬೇಕು ಮನೆ ಕಡೆ, ಹಂಗಾಗಿ ಏನಾರ ಬಿಟ್ಟಿರ್ಬೇಕಷ್ಟೇ. ನಾಳೆ ಬರ್ತಾನಲ್ಲ, ನಾಳೆ ಮಾತಾಡ್ಸ. ನಾಳೆ ಸಂಡೇ ಅಪ್ಪ, ನಾಳೆ ಸುಟಿ, ನಾಳೆ ಎಲ್ಲಿ ಬರ್ತಾರ? ಯಾಕೋ ಬೇಜಾರಾಗತ್ತಪ್ಪ. ನಾನು ಮನೆ ಕಡೆ ಯಾರ ಹೋಗಿ ಬರ್ಲೇನ? ಹೋಗಕ್ಕೂ ಒಂಥರನ. ಅವು ಹೇಳಿದ್ಲಂತೆ ಬಿಟ್ಕೊಟ್ಟು ಬಂದ್ಬಿಟ್ಟೆ. ಈಗ ನಾನಿದ್ದು ಹೋಗ್ಬೇಕಂದ್ರೆ ನಂಗೆ ಒಂಥರಾನೇ ಆಗಕತ್ತಪ್ಪ. ಸೋಮವಾರ ಬರ್ತಾನಲ್ವಾ, ಅವಾಗ ಮಾತಾಡ್ಸೋಂತಿ ಬಿಡ. ಇಲ್ಲ ಒಂದು ಫೋನ್ ಮಾಡು. ಅಪ್ಪ, ನನಗೆ ಫೋನ್ ಹಚ್ಚಕ್ಕೆ ಯಾಕೆ ಮನ್ಸಾಗ ಬರವಲ್ತಪ್ಪ. ಅಲ್ಲಪ್ಪ, ನಾನೇ ಸೋಲ್ಬೇಕನ್ನೋ ಬರೇ ಫೋನ್ ಅವರು ಮಾಡ್ಬೋದಿತ್ತಲ್ಲ, ಒಂದು ಫೋನು ಮಾಡಿಲ್ಲ. ನನಗೆ ಹೆಂಗೆ ಆಗ್ತಿರಕ್ಕಿಲ್ಲ, ವಿಚಾರ ಮಾಡಿರ್ನಪ್ಪ. ಯಾವ ನಾತು ನಾನು ಮನೆ ಬಿಟ್ಟು ಬರಬಾರ್ದಾಗಿ ಒಪ್ಕೋತೀನಿ. ಹಂಗಂತೇಳಿ ಅವ್ರು ಮಾಡಿದ್ದಿಲ್ಲ ಸರಿ. ಅವ್ನು ಎವ್ರೇನು ತಪ್ಪ ಮಾಡಿಲ್ಲನ? ಎಲ್ಲಾದು ನಾನೇ ಬಕ್ಕೊಂಡು ಹೋಗ್ಬೇಕಂದ್ರೆ ಹೆಂಗಪ್ಪ ಇದು? ಈಗ ಬರಬರಿ ಮಾತಾಡಕತ್ತಿ ನೋಡು, ಸುಮ್ಮನೀರ, ಅವನಾಗೆ ಬರ್ತಾನ. ನಿನ್ನ ಕೆರವ ತೊಗೊಂಡು ಹೊಡ್ತೀನಿ ಮತ್ತೀಗ ಬಾಯಿ ಮುಚ್ಚಿದಿ ಚಲೋ ಆತೀಗ. ನಡ್ತೀನಿ ಒಳಗೆ ಏನಂತಿ? ಮೊದಲಾಕಿ ಮನಸ್ಸು ಚಾನ್ಸಲಾಗೈತಿ, ಇದನ್ನ ತಲೆ ತುಂಬಾಕತ್ತಿ ಏನ? ಹೋಗವ, ಏನಾಗದಲ್ಲ, ಗಂಡ ದೇವ್ರ ಇದ್ದಂಗ ಅಂತ ಕಳ್ಸದ್ ಬಿಟ್ಟು. ಸುಮ್ಮನಿರಿ, ಮತ್ತೆ ಮುಂಚೆ ಹೊಡ್ಯಾಕೊಂಡ್ ಬರ್ತಿರಲ್ಲ. ಅಲ್ವಾ, ಹಂಗಾರ ಬಿಡು, ಮತ್ತೆ ಆಫೀಸ್ನಾಗ ಬಿಟ್ಟಾಗಿ ಮಾತಾಡ್ಸುವಂತಿ. ಅಲ್ಲಪ್ಪ, ನಾಳೆ ಇವತ್ತು ಬಂದಿಲ್ಲ, ನಾಳೆನೂ ಬರಂಗಿಲ್ಲ ಆಫೀಸ್ ಡ್ಯೂಟಿ. ನಾಡ್ದ ಮಟಾನು ಅಪ್ಪ, ಅವ್ರಿಗೆ ಏನಾರ ಹುಷಾರಿಲ್ಲನ ಅಂತೀನಿ ನಾನು. ಹುಷಾರಿದ್ರೆ ಆಫೀಸ್ ಬಿಡಲ್ಲ ಅವ್ರು, ಯಾಕೆ ಬಿಟ್ಟಾರ ಅನ್ಬೇಕು? ಅದಕ್ಕೆ ಹೇಳಿದ್ದು ನಿಂಗೆ ಅಷ್ಟು ತಳಮಳಾಗತ್ರ ಫೋನ್ ಮಾಡು, ಆರಾಮದಾರಿಲ್ಲ ಕೇಳು, ಆರೋಗ್ಯ ಹೆಂಗೈತಿ ವಿಚಾರಿಸು. ವಿಚಾರಿಸ್ಬೇಕಾ? ಈಗ ಸದ್ಯ ನಂಗೆ ಫೋನ್ ಹಚ್ಚು ಮನಸ್ಸಿಲ್ಪ, ಆಮೇಲೆ ಬೇಕಾದ್ರೆ ಹಚ್ತೀನಿ. ಯಾಕೋ ಒಂಥರ ಬೇಜಾರಾಗತ್ತೈತಿ. ಇದೆಲ್ಲ ಮೊದಲ ಯೋಚನೆ ಮಾಡ್ಬೇಕವಾ ಏನ? ಸರಿ, ಈಗ ಆತು, ಹೋಗು, ಒಂದಿಟ್ಟು ಬೇಕಾದ್ರೆ ವಿಶ್ರಾಂತಿ ತಗೊಂಡು ಆಮೇಲೆ ಅವನ ಫೋನ್ ಹಚ್ತಾನ, ದಾರಿ ಕಾಯಿ ನೋಡು. ಹಚ್ಚಿದ್ರು ಹಚ್ಬೋದು ರಾತ್ರಿ ಮಟ ಅಂದ್ರೆ, ಇಲ್ಲ ನೀನ ಹಚ್ಚು. ನಡಿ, ಚಾ ಕೊಡ್, ನಡಿ, ತಲೆ ಹೊಡ್ಯಾಕತ್ತತಿ. ನಿಮಗಂತೂ 3 ಹೊತ್ತು ಚಾ ಕುಡಿ, ಊಟ ಮಾಡು, ಅದು ಮಾಡು, ಇದು ಮಾಡು, ಹೂ ಮಾಯೆ ಇಷ್ಟೇ, ಮತ್ತೊಂದು ಏನಿಲ್ಲ. ನನ್ನ ಮಗಳ ಜೀವನ ಹಾಳಾಗುಂಟತ್ತಲ್ಲೇ ಇವ್ರದ್ದು ಇದಂದ್ರೆ ಆಡಿತ. ಚಾ ಕುಡ್ದು ಚಾ ಕುಡ್ದು ಇನ್ನು ಅಂತರ್ಕಿಲ್ಲ ಏನು ಮತ್ತೆ ನಾನು ತಲೆನ ಹಾಪ್ ಮಾಡ್ತಿರತ್ತಾಗ. ಮಗಳ ಜೀವನ ಹಾಳು ಮಾಡಾಕತ್ತೀರಿ ಕೀಕಿ ನೋಡಿದ್ರೆ ನನಗ ಬಾಯ್ ಮಾಡ್ತಾಳ.